ಸಮಾಜದ ಬಂಧುಗಳನ್ನ ನಾಳೆ ಏನು ಕೇಳ್ಕೊತಾ ಇದ್ದೀನಿ ಅಂತಂದರೆ, ನಾಳೆ ಅತ್ಯಂತ ಮಹತ್ವಪೂರ್ಣವಾದಂಥ ಒಂದು ಕಾರ್ಯಕ್ರಮ. ಇದೊಂದು ಚರ್ಚೆ, ವಿಮರ್ಶೆ. ಮಾನ್ಯ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಂಡು ನಿವೃತ್ತ ನ್ಯಾಯಾಧೀಶರನ್ನ ಈ ಒಂದು ಸಮಿತಿಯ ಅಧ್ಯಕ್ಷರನ್ನಾಗಿ ಒಂದು ನಿಯೋಗನ ರೆಡಿ ಮಾಡ್ತಾಯಿದ್ದಾರೆ. ಈ ನಿಯೋಗ ನಾಮಕಾವಸ್ಥೆ ನಿಯೋಗ ಆಗಬಾರ್ದು. ನಾವೆಲ್ಲರೂ ವಿಚಾರವಂತರಿದ್ದೀವಿ, ಬುದ್ಧಿವಂತರಿದ್ದೀವಿ. ಇಷ್ಟು ದಿನಗಳಲ್ಲೂ ಕೂಡ ನ್ಯಾಯಮೂರ್ತಿ ಸದಾಶಿವ ಆಯೋಗ ಕೂಡ ವರದಿ ಮಾಡ್ತು. ಆ ವರದಿಯಿಂದ ಯಾವುದೇ ಉಪಯೋಗ ಆಗಲಿಲ್ಲ. ಹಾಗಾಗಿ ಅದು ತಂತಾನೆ ರದ್ದಾಯಿತು. ಆ ಥರ ವಿಚಾರಧಾರೆಗಳು ಎಲ್ಲೋ ಕೂತ್ಕೊಂಡು ಬರ್ಕೊಂಡು ಪೊಲೀಸ್ನವರು ಒಂದು FIR ಮಾಡಿ ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಅವ್ರ ಕಚೇರಿಯಲ್ಲಿ ಕೂತ್ಕೊಂಡು ಮಾಡೋವಂಥ ಕೆಲಸಗಳು ಆಗಬಾರ್ದು. ಯಾಕೆಂದರೆ ಒಂದು ಕೇಸು ಮುಚ್ಚೋಗೋದು, ಬಿದ್ದೋಗೋದು 3 ವರ್ಷದ ಪ್ರಕರಣ. ಆದರೆ ಏನು ಈ ನಿರ್ಣಯ ಆಗುತ್ತೋ, ನಮ್ಮ ರೈಟ್ ಲೆಫ್ಟು ಅಂತ ಕಮ್ಯುನಿಟಿ ಏನಾಗುತ್ತೋ, ಅಥವಾ SC 101 ಜಾತಿಗಳಿಗೆ ಸಾಮಾನ್ಯವಾಗಿ ಸಾಮಾಜಿಕ ನ್ಯಾಯ ಸಿಗಬೇಕಾದ್ರೆ, ಸರ್ವರು ಸಮಾನರು ಅಂತ ನ್ಯಾಯ ಸಿಗಬೇಕಾದ್ರೆ ನಿಖರವಾದಂಥ ಮಾಹಿತಿನ ಸ್ಪಷ್ಟವಾಗಿ ನಾವು ಕೊಡಬೇಕಾಗುತ್ತೆ. ಯಾವುದೋ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ನಾವೊಂದು ಮಾಹಿತಿನ ಕೊಡೋಕ್ಕಾಗಲ್ಲ. ಹಾಗಾಗಿ ಎಡ ಇರಲಿ ಬಲ ಇರಲಿ, ನಮ್ಮನ್ನು ಯಾರು ಕೂಡ ಹೊಡೆಯೋಕ್ಕಾಗಲ್ಲ, ನಾವು ಹೊಡೆದು ಹೋಗಲ್ಲ. ನಾವು ಯಾವತ್ತೂ ಒಂದೇ. ಅಂದರೆ ನಮ್ಮಲ್ಲಿರೋ ಮಾಹಿತಿ ನಮ್ಮ ಎರಡೂ ಕಮ್ಯುನಿಟಿಗಳು, ಶೆಡ್ಯೂಲ್ಡ್ ಕ್ಯಾಸ್ಟ್ SC ಕಮ್ಯುನಿಟಿ ಒಳಗಡೆ ನಾವಿಬ್ಬರು ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರೋದ್ರಿಂದ, ಇನ್ನು ಉಳಿದಂಥವರು 1%, 2% ಈ ಥರ ಇರೋದ್ರಿಂದ ನಾವು ಪರಿಶಿಷ್ಟ ಜಾತಿ ಒಳಗಡೆ ಅತಿ ಹೆಚ್ಚಿನ ಒಂದು ಜನಸಂಖ್ಯೆನ ಹೊಂದಿದ್ದೀವಿ. ಅದಲ್ಲದೆ ಅತಿ ಮುಖ್ಯವಾಗಿ ನಾವು ಅಸ್ಪೃಶ್ಯತೆಯನ್ನು ಅತಿಯಾಗಿ ಅನುಭವಿಸಿರೋರು, ಈ ಸಮಾಜದಿಂದ ತುಳಿತಕ್ಕೆ ಒಳಗಾದಂಥವ್ರು, ನೋವುಂಡವರು. ಇನ್ನು ಸ್ಪೃಶ್ಯ ಜಾತಿಗಳನ್ನ ಕೇವಲ ಲಾಭಕ್ಕೋಸ್ಕರ ನಾವು ಶೆಡ್ಯೂಲ್ಡ್ ಕಾಸ್ಟ್ ಅಂತ ಹೇಳ್ತಾರೆ. ಬಟ್ ಆಚರಣೆಗೆ ಬಂದಾಗ ಎಲ್ಲೂ ಕೂಡ ನಾವು ಶೆಡ್ಯೂಲ್ಡ್ ಕಾಸ್ಟ್ ಅಂತ ಅವ್ರು ಇದುವರೆಗೂ ಹೇಳಲ್ಲ. ಯಾವುದೇ ಸರ್ಕಾರಿ ಹುದ್ದೆಗಳನ್ನ ತೊಗೋಬೇಕಾದ್ರೆ ಅಥವಾ ಯಾವುದೇ ಸರ್ಕಾರದ ಸೌಲಭ್ಯಗಳನ್ನ ತೊಗೋಬೇಕಾದ್ರೆ ನಾವು ಶೆಡ್ಯೂಲ್ಡ್ ಕಾಸ್ಟ್ ಅಂತ ಹೇಳ್ತಾರೆ. ಅವ್ರು ಯಾವತ್ತಾರು ಸಭೆ ಸಮಾರಂಭಗಳಿಗೆ ದಲಿತರಿಗೆ ಅನ್ಯಾಯ ಆದಾಗ ಯಾವತ್ತಾದರೂ ನೀವು ನೋಡಿದ್ದೀರಾ? ನಾನಾದರೂ ಇಚ್ಛೆ ಪಡೋದಿಷ್ಟೇ, ಈ ಒಳ ಮೀಸಲಾತಿ ಅಂತ ಹೇಳೋದು ಭಾಳ ಮುಖ್ಯ. ಯಾಕೆಂದರೆ ಮೊನ್ನೆ ನಡೆದಿರೋಂಥ ಒಂದು ಘಟನೆ ನಮ್ಮ ಕಣ್ಣು ಮುಂದೆ ಇದೆ. ಏನು 89 ಜನ ಸಬ್ ಇನ್ಸ್ಪೆಕ್ಟರ್ ಹುದ್ದೆನ ತೊಗೊತಾರೆ, ಅದರಲ್ಲಿ 39ಕ್ಕಿಂತ ಹೆಚ್ಚಿನ ಜನ ಒಂದೇ ಸಮುದಾಯದವರು. ಈ ಶೆಡ್ಯೂಲ್ಡ್ ಕ್ಯಾಸ್ಟ್ ಒಳಗಡೆ ಅತಿ ಕಮ್ಮಿ ಜನ ಸಮುದಾಯ ಇರುವಂಥವ್ರು 39 ಜನ ಬರ್ತಾರೆ. ಅದೇ ರೈಟ್ ಕಮ್ಯುನಿಟಿಯವರು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದಾರೆ, 17 ಜನ. ಅದೇ ಇವತ್ತು ಹೊಡೆದಾಡ್ತಿರೋ ಲೆಫ್ಟ್ ಕಮ್ಯುನಿಟಿಯವರು 11 ಜನ, ನಾವಿಬ್ಬರು ಸೇರಿ 28 ಜನ. ಬಟ್ 1% ಇರುವಂಥ ಜನ ಇವತ್ತು 38 ಜನಗಳನ್ನ ತೊಗೋತಿದ್ದಾರೆ. ಈ ಒಂದು ಉದಾಹರಣೆಗೋಸ್ಕರ ಒಳ ಮೀಸಲಾತಿ ಅತ್ಯಗತ್ಯವಾಗಿ ಬೇಕು. ಆದರೆ ಈ ರೈಟ್ ಕಮ್ಯುನಿಟಿ ಮತ್ತು ಲೆಫ್ಟ್ ಕಮ್ಯುನಿಟಿ ನಾವು ಯಾವತ್ತೂ ಒಡೆದೋಗಲ್ಲ, ನಾವು ಯಾವತ್ತೂ ಒಂದಾಗೇ ಇರ್ತೀವಿ. ಆದರೆ ವೈಜ್ಞಾನಿಕವಾಗಿ ನಿಖರವಾದಂಥ ಸ್ಪಷ್ಟವಾದಂಥ ಮಾಹಿತಿಗಾಗಿ ನಾವಿಬ್ಬರು ಹೋರಾಟ ಮಾಡ್ತಿದ್ದೀವಿ. ಇಲ್ಲಿ ಏನು ಫೈಟ್ ಇಲ್ಲ, ಸರ್ಕಾರಕ್ಕೆ ಮಾಹಿತಿ ಕೊಡಬೇಕು. ನಾವು ರೈಟ್ ಕಮ್ಯುನಿಟಿಯವರು ಛಲವಾದಿಗಳಿಷ್ಟಿದ್ದೀವಿ, ಲೆಫ್ಟ್ ಕಮ್ಯುನಿಟಿಯವರು ಮಾದಿಗ ದಂಡೋದರವರು ಇಷ್ಟು ಜನ ಇದ್ದೀರಿ ಅನ್ನೋದು ಒಂದು ಅನಲೈಸ್ ಆಗಿಬಿಟ್ರೆ ನಮಗೆ ಬೇರೆ ಯಾವ ವ್ಯತ್ಯಾಸಗಳು ಇಲ್ಲ. ಸರ್ಕಾರದ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಏನು ನಿವೃತ್ತ ನ್ಯಾಯಾಧೀಶರನ್ನ ಈ ಒಂದು ಕಮಿಟಿಗೆ ನೇಮಕ ಮಾಡಿದ್ರು, ಅವರು ಎಲ್ಲೋ ಕೂತ್ಕೊಂಡು ಬರೆದ್ರೆ ನಾವು ಅದನ್ನು ಒಪ್ಪಕ್ಕೆ ರೆಡಿ ಇಲ್ಲ. ಯಾಕೆಂದರೆ ನಿವೃತ್ತ ನ್ಯಾಯಾಧೀಶರವ್ರು ಇರ್ತಾರೆ, ನಾವೆಲ್ಲರೂ ವಕೀಲರಿದ್ದೀವಿ, ಬುದ್ಧಿಜೀವಿಗಳಿದ್ದೀವಿ, ಸಾಹಿತಿಗಳಿದ್ದೀವಿ, ಚಿಂತಕರಿದ್ದೀವಿ, ರಾಜಕಾರಣಿಗಳಿದ್ದೀವಿ, ಹೋರಾಟಗಾರರಿದ್ದೀವಿ. ಪ್ರತಿಯೊಬ್ಬರು ಕೂಡ ಆಯಾ ಜಿಲ್ಲೆಗೆ ಬಂದು ನಿರ್ದಿಷ್ಟವಾದ ಮಾಹಿತಿನ ಪಡ್ಕೋಬೇಕಾಗತ್ತೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಕಾರ್ಯಕ್ರಮನ ಏರ್ಪಾಡು ಮಾಡಬೇಕಾಗುತ್ತೆ. ತಾಲೂಕುಗಳಲ್ಲಿ ತಾಲೂಕು ದಂಡಾಧಿಕಾರಿಗಳಿದ್ದಾರೆ, ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿದ್ದಾರೆ. ಅವರ ಒಳಗೊಂಡಂತೆ ಒಂದು ಸಮಿತಿನ ಮಾಡಿಕೊಂಡು ಇವರು ನಿಖರವಾದಂಥ ಸ್ಪಷ್ಟವಾದಂಥ ಮಾಹಿತಿ ತೊಗೋಬೇಕಾಗಿರುತ್ತೆ. ಹಾಗಾಗಿ ನಾಳೆ ನಾವು ಮಾಡ್ತಿರೋಂಥ ವಿಚಾರ ಸಂಕಿರಣ ಅಂತ ಹೇಳಿದ್ರೆ, ಈ ಹಿಂದೆ ನಾವೆಲ್ಲರೂ ಎಡವಿದ್ದೀವಿ, ನಮ್ಮ ಸಮುದಾಯನ ಹೆಸರನ್ನ ವಿವಿಧ ಹೆಸರುಗಳಲ್ಲಿ ನಾವು ಕರ್ಕೊಂಡಿದ್ದೀವಿ. ನಾವು ಕೆಲವರು ಬಲಗೈ ಅಂತ ಬರೆಸಿದ್ರೆ, ಕೆಲವು ನಾವು ಬುದ್ಧಿಸ್ಟ್ ಅಂತ ಬರೆಸಿದರೆ, ಕೆಲವೊಬ್ಬರು ಛಲವಾದಿಗಳನ್ನು ಬರೆಸಿದರೆ, ಕೆಲವೊಬ್ಬರು ಮಾದಿಗ ದಂಡೋರ ಅಂತ ಬರೆಸಿದರೆ, ಕೆಲವೊಬ್ಬರು ಆದಿ ದ್ರಾವಿಡ ಅಂತ ಬರೆಸಿದರೆ, ಇವೆರಡರ ಬದಲು ನಾವು ನಿಖರವಾದಂಥ 2 ಜಾತಿನ ಹೆಸರಿಟ್ಕೊಳ್ಳೋಣ, ಲೆಫ್ಟ್ ರೈಟ್. ಈ ಲೆಫ್ಟ್ ರೈಟಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಯಾವ ಜಾತಿನ ವೈಜ್ಞಾನಿಕವಾಗಿ ಜನರ ಮುಂದೆ ಇಡಬೇಕು, ಜನರು ಅದನ್ನ ಅನುಸರಿಸಬೇಕು, ಅಥವಾ ಜನರು ಅದನ್ನು ಒಪ್ಕೋಬೇಕು ಅನ್ನೋ ದೃಷ್ಟಿಲಿ ನಾವು ಈ ಉತ್ತಮವಾದ ಕಾರ್ಯಕ್ರಮನ ನಾಳೆ ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ಅದು ಮುಕ್ತವಾದ ಅವಕಾಶ ಇದೆ. ನಾವು ಇಂಥವರೇ ಬನ್ನಿ, ನೀವು ಬರಬೇಡಿ, ನೀವು ಬನ್ನಿ ಅಂತ ಯಾರು ನಾವು ಕರೆಯೋಕ್ಕೆ ಅಥವಾ ಬಿಡೋಕ್ಕೆ ಮಾಡ್ತಾಯಿಲ್ಲ. ಎಲ್ಲ ಜನರಿಗೆ ಮುಕ್ತವಾದಂಥ ನಿಮ್ಮ ಪತ್ರಿಕೆ ಮುಖಾಂತರ, ಮಾಧ್ಯಮದ ಮುಖಾಂತರ ನಾವು ಹೇಳಿಕೆಗಳನ್ನ ನೀಡುವಂಥದ್ದು, ಮತ್ತು ಕರಪತ್ರಗಳನ್ನ ಮಾಡಿರುವಂಥದ್ದು, ಮತ್ತು ನಾವು ಒಂದು ಇನ್ವಿಟೇಷನ್ ಕೂಡ ಮಾಡಿರುವಂಥದ್ದು. ಹಾಗಾಗಿ ಎಲ್ರಿಗೂ ಕೂಡ ಮುಕ್ತವಾದ ಅವಕಾಶಗಳಿರೋದ್ರಿಂದ ಎಲ್ಲರೂ ಬಂದು ಸೇರಿದಾಗ ನಾವು ಸಭೆ ಸಮಾರಂಭಗಳೆಲ್ಲ ಏನು ಚರ್ಚೆ ಮಾಡ್ತೀವೋ, ಚರ್ಚೆ ನಂತರ ಡಿಬೇಟ್ ಕಾರ್ಯಕ್ರಮ ಕೂಡ ಇದೆ. ಅಲ್ಲಿ ಸಲಹೆಗಳನ್ನ ಕೊಡಲಿ. ಡಿಬೇಟ್ ಅಂದರೆ ಗಲಾಟೆ ಮತ್ತೊಂದಲ್ಲ. ಸರ್ಕಾರ ಈ ರೀತಿಯ ಕ್ರಮಗಳನ್ನ ಅನುಸರಿಸಿದ್ರೆ ನಮಗೆ ನ್ಯಾಯ ಸಿಗುತ್ತೆ
ಅನ್ನೋ ಒಂದು ಸ್ಪಷ್ಟವಾದಂಥ ಸಲಹೆಯನ್ನು 2 ನಿಮಿಷಗಳಲ್ಲಿ ಕೊಡಲಿ. ಏಕೆಂದರೆ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಸೇರಿರ್ತಾರೆ. ಸಾವಿರಾರು ಜನ ಸೇರಿದಾಗ ಎಲ್ಲರೂ 5-5 ನಿಮಿಷ ಮಾತಾಡಿದ್ರೆ ಕಾರ್ಯಕ್ರಮ ಅನ್ನಿಸ್ಕೊಳ್ಳಲ್ಲ. ಹಾಗಾಗಿ ಕೇವಲ 2 ನಿಮಿಷಗಳಲ್ಲಿ ತಮ್ಮ ಅಮೂಲ್ಯವಾದ ಸಲಹೆಗಳನ್ನ ಕೊಟ್ಟರೆ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಈ ಜಿಲ್ಲೆ ಒಳಗಡೆ ನಾವು ಹೆಗ್ಲಿಗೆ ಕೊಟ್ಟು ಈ ಒಂದು ಪಟ್ಟಿ ಅಂತಿಮವಾಗೋ ತನಕ, ಈ ಒಂದು ಸಮಿತಿಯ ಪಟ್ಟಿ ಅಂತಿಮವಾಗೋ ತನಕ ಅವ್ರ ಜೊತೆಗೆ ನಿಲ್ತೀವಿ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಕರೆನ ಕೊಡ್ತಾ ತಮಗೆ ಅವಕಾಶ ಮಾಡಿಕೊಟ್ಟು ನಿಮ್ಗೆ ಹೊಂದಿಸ್ತೀನಿ. ಜೈ ಭೀಮ್.